ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಫಸ್ಟ್ ಶಿಫ್ಟಲ್ಲಿ ಯಾವ ಥರ ಬಂದಿದ್ದು ಕ್ವಶನ್ಸನ್ನು ನೋಡಿದ್ರಿ. ಅಲ್ಲಿ ಕೆಲವೊಂದು ಮಿಸ್ ಆಗಿದ್ದು, ಆಮೇಲೆ ಹುಡುಗರು ನಂಗೆ ಮೆಸೇಜ್ ಹಾಕಿದ್ರು. ಅವುಗಳನ್ನ ಹೇಳ್ಕೊಂಡು ಸೆಕೆಂಡ್ ಶಿಫ್ಟಿಗೆ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ವೆರಿ ಇಂಪಾರ್ಟೆಂಟು, ಭಾಳ ಈಸಿ ಅನ್ನಿಸ್ಬೋದು. ಆದರೆ ಕೆಲವೊಂದು ಕ್ವಶನ್ಸ್ ಹುಡುಗರಿಗೆ ನೆನಪೋದಿಲ್ಲ. ಅವ್ರು ಯಾವ ಥರ ಹೇಳ್ಯಾರಲ್ಲ ಅವುಗಳನ್ನೆಲ್ಲ ತಂದಿದ್ದೀನಿ. ಮೊದಲಿಗೆ ಫಸ್ಟ್ ಶಿಫ್ಟಲ್ಲಿ ಏನಾದರೂ ಉಳಿದಿದ್ರೆ ಅವುಗಳನ್ನ ಮೊದಲು ತೊಗೊಂಡು ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಅದೇ ರೀತಿ ನೋಡಿರಿ, ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನ್ ನೋಡಿರಿ, ಏನದ 20 ಡಿವೈಡೆಡ್ ಬೈ 8 ಪ್ಲಸ್ 15 ಡಿವೈಡೆಡ್ ಬೈ 8 ಇವುಗಳನ್ನ ಸಿಂಪ್ಲಿಫಿಕೇಶನ್ ಮಾಡಿರಿ ಅಂತಂದ್ರೆ ಈಗ ಎಷ್ಟಾಗತ್ತೆ ರೀ? 35/8. ಆದರೆ ಆಪ್ಷನ್ ಒಳಗೆ ಪೂರ್ಣಾಂಕದಲ್ಲಿದ್ದು ಅಂತ. ಪೂರ್ಣಾಂಕದಲ್ಲಿದ್ದರೆ ಏನಾಕತ್ರಿ? 4:3/8. ಹೌದಾ? 8×4 32, 1 3 35. ಅಂದ್ರೆ ಯಾವ್ದು ಬಂತು? 4:3/8. ಓಕೆ, ನೆಕ್ಸ್ಟು ಸೆಕೆಂಡ್ ಒನ್ ಏನದ? 2, 7, 8, 5ರ ಮ ಸ ಅ ಕೇಳ್ಯಾರ. ಅಂದ್ರೆ ಎಲ್ಲವೂ ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಅವು ಅಂತಂದ್ರೆ ಅವುಗಳ ಮ ಸ ಅ ಏನಾಗತ್ತೆ ರೀ? 1 ಆಗುತ್ತೆ. ಇಂಥದ್ದು ಕೇಳ್ತಾರೆ ಅಂತೇಳಿ ನಿಮ್ಮ ಹೊಸ ಟಾಪಿಕ್ ಹೇಳುವಾಗ ಹೇಳಿದ್ದೆ, ಕೇಳಿದಾರೆ ನೋಡ್ರಿ. ಓಕೆ, ಡನ್. ಥರ್ಡ್ ಕ್ವಶನ್, 50ರ 0.8 ಎಷ್ಟು? ಅಂದ್ರೆ 50 ಅದ ರೀ, ಇದ್ರಾಗ 0.8 ಅಂದ್ರೆ ಎಷ್ಟು? 0.8 ಹೆಂಗೆ ಬರಿಬೋದು ರೀ? 8/10 ಅಂತ ಬರಿಬೋದು. ಓಕೆ, ಅದನ್ನ ಬರೀರಿ. 8/10. ಈ 10 ಹೋಯಿತು. ಅಂದರೆ ಎಷ್ಟಾಯಿತು? 8 40. ಹೌದಾ? ನಾವು 0.8 8/10 ಅಂತೇಳಿ ನಾವು ಬರ್ಕೋಬೋದು. ಓಕೆ, ನೆಕ್ಸ್ಟು ಏನಂದರೆ 3 kg ಅಂದರೆ ನಾವು ಹೆಂಗೆ ಬರಿಬೋದು ರೀ? 3 kg ಅಂದರೆ ಹೆಂಗೆ ಬರಿಬೋದು? 3000 ಅಂತ ಬರಿಬೋದು. ಆಮೇಲೆ 900 ಗ್ರಾಮ್ ಅಂದರೆ 2 ಗ್ರಾಮ್ ಒಳಗೆ ಅದು. ಇವು 2 0 ಎಂದು ಹೋಗುತ್ತು. ಆಮೇಲೆ 3 3 9, 3 10 30. ಅವುಗಳ ಅನುಪಾತ ಎಷ್ಟಾತ್ರಿ? 10:3. ಎರಡನ್ನು ಗ್ರಾಮಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಗ್ರಾಮಲ್ಲಿ ಕನ್ವರ್ಟ್ ಮಾಡಿಕೊಂಡು ನೀವು ಅನುಪಾತವನ್ನು ಮಾಡಬೇಕು. ಅನುಪಾತ ಭಾಳ ಕೇಳ್ಯಾರಂಥವು. ಇದು ರೀಸನಿಂಗ್ ಮೇಲೆ 1, 9, 25, 49. ಏನು ಮಾಡ್ಯಾನ ನೋಡ್ರಿ? ಇಲ್ಲಿ 1 ಸ್ಕ್ವೇರ್ ಮಾಡ್ಯಾನ, ಆಮೇಲೆ ಇಲ್ಲಿ 3 ಸ್ಕ್ವೇರ್ ಮಾಡ್ಯಾನ, ಇಲ್ಲಿ 5 ಸ್ಕ್ವೇರ್ ಮಾಡ್ಯಾನ, ಇಲ್ಲಿ 7 ಸ್ಕ್ವೇರ್ ಮಾಡ್ಯಾನ, ಇಲ್ಲಿ ಗ್ಯಾಪ್ ಕೊಟ್ಟ ನೋಡ್ರಿ. 1, 3, 5, 7 ಆಗತ್ತಲ್ಲ, ಯಾವ್ದು ಬರಬೇಕು? 9 ಬರಬೇಕು. 9 ಸ್ಕ್ವೇರ್ ಎಷ್ಟು? 81. ಇದಾದ್ಮೇಲೆ 11 ಸ್ಕ್ವೇರ್ ಅದ ನೋಡ್ರಿ. ಅಂದರೆ ನಮ್ದು ಆನ್ಸರ್ ಎಷ್ಟು? 81. ಹೌದಾ? ನೆಕ್ಸ್ಟ್ ನೋಡಿರಿ, ಟ್ರಿಗ್ನೋಮೆಟ್ರಿನಲ್ಲಿ ಬರಂಗಿಲ್ಲ ಯಾಕೆ ಹೇಳ್ತೀರಿ ಅಂತಿದ್ರು ಹುಡುಗರು. ನೋಡಿರಿ, ಬರತ್ತದ ಅಂತ ಹೇಳಿದ್ನಲ್ಲ, ಕೇಳ್ಯಾರ. ಸೈನ್ ಸ್ಕ್ವೇರ್ ಟೀಟಾ ಬರಿತೀನಿ ನೋಡಿರಿ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಫಾರ್ಮುಲಾ ಒಳಗೆ ನಿಮಗೆ ಕೊಟ್ಟೀನಿ, ಅದರೊಳಗೆ ಐತೆ ನೋಡಿರಿ. ಈಕ್ವಲ್ ಟು ಎಷ್ಟು ಅಂತಂದ್ರೆ 1. ಇದರ ಆನ್ಸರ್ ಎಷ್ಟು ಹೇಳ್ರಿ? 1. ಹೌದಾ? ನೆಕ್ಸ್ಟ್ ಅನುಪಾತದಲ್ಲಿ ಕೇಳ್ಯಾರ ನೋಡ್ರಿ. ಏನು ರೀ? ಎ ಅನುಪಾತ ಬಿ, ಬಿ ಅನುಪಾತ ಸಿ. ಏನು ಕೇಳ್ಯಾರ? ABC 3 ಕೇಳ್ಯಾರ. 2:3, 4:5. ಮುಂದ್ಗಡೆ ಖಾಲಿ ಐತೆ ಅಂತಂದ್ರೆ ಇಲ್ಲಿ ಹಿಂದ್ಗಡೆ ನಂಬರ್ ಬರೀಬೇಕು. ಆಮೇಲೆ ಇಲ್ಲಿ ಹಿಂದ್ಗಡೆ ಖಾಲಿ ಐತೆ ಅಂದ್ರೆ ಮುಂದ್ಗಡೆ ನಂಬರ್ ಬರೀಬೇಕು. ಮಲ್ಟಿಫಿಕೇಶನ್ 4 8, 4 3 12, 5 3 15. ಏನ್ರಿದು? A:B:C. ನಮ್ಮದು ಆನ್ಸರ್ ಬಂತು. ಅಂದ್ರೆ ಆನ್ಸರ್ ಯಾವುದ್ರಿ? 8:12:15. ಓಕೆ, ನೆಕ್ಸ್ಟ್ 800ರ 25%. ಡೈರೆಕ್ಟ್ ಇದ್ರೆ ಡಿವೈಡೆಡ್ ಬೈ 100 ಇರುತ್ತೆ. ಈ 0 ಇದೊಂದು 25 × 8 ಎಷ್ಟು? 25 4 ಎಷ್ಟು? 25 8 200. ಅದ್ರ ಮುಂದೊಂದು 0 ಅಂದರೆ ಎಷ್ಟಾಯ್ತು? 2000. ವೆರಿ ಸಿಂಪಲ್. ಓಕೆ, ನೆಕ್ಸ್ಟು 17,000 ಜನಸಂಖ್ಯೆ ಇರುವ ಒಂದು ಹಳ್ಳಿಯಲ್ಲಿ 25% ಹೆಚ್ಚಾಕರಂತ. ಅಂದ್ರೆ 17,000 ಜನಸಂಖ್ಯೆ. ಇದ್ರಾಗ ಎಷ್ಟು ಹೆಚ್ಚಾಗ್ಯಾರ ರೀ? 100ಕ್ಕೆ 25 ಹೆಚ್ಚಾಗ್ಯಾರ. 125. ಸಿಂಪ್ಲಿಫೈ. ಈ 0 170 × 125 ಅಂತಂದ್ರೆ 21,250 ಟೋಟಲ್ ಆಗಿ. 1 ವರ್ಷಕ್ಕೆ ಹೆಚ್ಚಾಗ್ತಂದ್ರೆ ಒಂದು ಸಲ ಇದನ್ನ ಇಂಟು ಮಾಡಿದ್ರಿ. 2 ವರ್ಷಕ್ಕೆ ಆದರೆ ಇದು ಇಂಥದ್ದು ಇನ್ನೊಂದು ಬರ್ತೈತಿ. 125/100. ಓಕೆ, ನೆಕ್ಸ್ಟ್ ಶಿಫ್ಟಿಗೆ ಬರ್ಬೋದು. ಇವೆಲ್ಲ ಹಿಂದ್ಗಡೆ ಸ್ವಲ್ಪ ಮೆಸೇಜ್ ಆಮೇಲೆ ಕಳಿಸಿದ್ರು ಕ್ಲಾಸ್ ಆದ, ಸೊ ಅದಕ್ಕೆ ಮಾಡಿದ್ದೆ. ಈಗ ಸೆಕೆಂಡ್ ಶಿಫ್ಟಲ್ಲಿ ವೆರಿ ಹೆಂಗೆ ಕೇಳ್ಯಾರ ನೋಡಿ. ವೆರಿ ಸಿಂಪಲ್ ಅದಾವ. 204% 25% ಅಂದರೆ ಎಷ್ಟು ಅಂತ ಕೇಳ್ಯಾರ. ಡಿವೈಡೆಡ್ ಬೈ 100 ಮಾಡ್ತೀವಿ. ಸಿಂಪ್ಲಿಫೈ ಮಾಡಿರಿ. 25 1 25 4 100, 4 1 4 5 20, 4 1 4. ಅಂದರೆ ಆನ್ಸರ್ ಎಷ್ಟು? 51.
ಓಕೆ 51 ಬಂತು. ನೆಕ್ಸ್ಟ್ ಕ್ವಶನ್ ನೋಡಿರಿ, 16:10 ಅಂತದ, 26 ಮಂದಿ ಏನು ಬರುತ್ತೆ ಇಲ್ಲಿ ನೋಡಿರಿ. 16 ಇದ್ದದ 10 ಆಗೈತೆ ಅಂದ್ರೆ -6 ಮಾಡ್ಯಾರ. ನೆಕ್ಸ್ಟ್ 26ಕ್ಕೆ -6 ಮಾಡ್ಬೇಕು ನಾ, ಅಂದರೆ ಎಷ್ಟು ಬಂತು 20. ಆನ್ಸರ್ ಎಷ್ಟು 20. ನೆಕ್ಸ್ಟು 80ರ 600% ಅಂದ್ರೆ 80ರ 600% ಅಂದ್ರೆ 600/100. ಈ 0 ಈ 0 ಈ 0 ಈ 0. ಮೋಸ್ಟ್ಲಿ ಅವ್ರು ಕಳಿಸುವಾಗ ಉಲ್ಟಾ ಕಳಿಸಾರೋ ಗೊತ್ತಿಲ್ಲ. 2 ನೋಡ್ರಿ ಈ ಸೇಮ್ ಬರುತ್ತೆ. 6 ಇಟ್ಲೆ ಎಷ್ಟು 40, 8 1 0 ಅಂದ್ರೆ 480. ಆನ್ಸರ್ ಬಂತಾ. ನೆಕ್ಸ್ಟ್ sin 30 ನೋಡಿರಿ, ಇದ್ರೊಳಗೆ ಕೇಳ sin 30 ವ್ಯಾಲ್ಯೂ ಎಷ್ಟು ಬರುತ್ತೆ ರೀ, ಅದನ್ನು ಚಾರ್ಟ್ ನಿಮಗೆ ಕೊಟ್ಟಿದ್ದು, ಅದ್ರ ವ್ಯಾಲ್ಯೂಸ್ ನೋಡಿರಿ ಕರೆಕ್ಟ್ ಅದಲ್ಲೂ. sin 30 ಮೀನ್ಸ್ 1/2. ಐ ಥಿಂಕ್ 1/2 ಚೇಂಜಸ್ ಇದ್ರು ಹೇಳ್ರಿ, 1/2. ಓಕೆ. ನೆಕ್ಸ್ಟ್ 7 4 3ರ ಲಸ ಕೇಳ್ಯಾರ ನೋಡಿರಿ. 7 4 3 ಇವೇನು ಬೇರೆ ಬೇರೆ ಮಂದಿ ಹೋಗ್ತಾವನ, ಡೈರೆಕ್ಟ್ ಮಲ್ಟಿಫಿಕೇಶನ್ ಮಾಡಿರಿ. ಎಷ್ಟು ಬರುತ್ತೆ ನೋಡಿರಿ, 7 3 4, 7 4 28, 28 ಇಂಟು 3, 8 3 24, 3 2 6, 2 ಅಂದರೆ 8 ಅಂದರೆ 84. ಓಕೆ. ಮಸ್ ಹಾಕಿದ್ರೆ ಬಂದಾಗುತ್ತೆ, ಲಸ್ ಹಾಕಿದ್ರೆ ಮಲ್ಟಿಫಿಕೇಶನ್ ಮಾಡಬೇಕು. ಎರಡು ಥರ ಬಂದವು ಕ್ವಶನ್ಸ್. ಓಕೆ. ನೆಕ್ಸ್ಟ್ 930 ಗ್ರಾಮ್ಸ್ 31 ಗ್ರಾಮ್. 2 ಗ್ರಾಮ್ಸ್ ಒಳಗದಾವೆ, ನೋ ಚೇಂಜಸ್, ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಸಿಂಪ್ಲಿಫೈ ಮಾಡಬೇಕೀಗ. ನೋಡಿರಿ 31 ಒಂದಲೇ ಹೋತ. ನೆಕ್ಸ್ಟ್ 31 3 ಎಷ್ಟರಲ್ಲಿ ಹೋಗುತ್ತೆ ನೋಡಿರಿ, ಸಿಂಪ್ಲಿಫೈ ಮಾಡಿರಿ 390. ನೋಡಿರಿ 31 ಒಂದಲೇ 31 3 93, ಆಮೇಲೆ ಇದೊಂದು 0 ಅಂದರೆ ಎಷ್ಟು ಬಂತು 30:1. ಓಕೆ. ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಓಕೆ 600 ಮೀಟರ್ ಮತ್ತು 80 ಮೀಟರ್ ಇರುವ ಆಟದ ಬೆಳಕಾಗಿಲ್ಲ ನಮಗೆ, ಅದು ಆಟದ ಮೈದಾನ ಏನಾಗಿರಲಿ, ಅವ್ರೇನು ಕೇಳಿ ಅನುಪಾತ ಕೇಳಿ. ಯಾಕಂದರೆ ಇವು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಆಗ್ರಾ ಆ ಕಡೆ ಈ ಕಡೆ ಎಲ್ಲ ಕಡೆ ನಡೆದಂತಹ ಪರೀಕ್ಷೆಯಲ್ಲಿ ನಡೆದಂತಹ ಒಂದೊಂದು ಪ್ರಶ್ನೆಗಳು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸರಿ, ಯಾಕ್ರಿ ಜಾಸ್ತಿ ಬಂದವಲ್ಲ ಆ ಥರ ಕ್ವಶನ್ಸ್ ಅಂದರೆ ಬೇರೆ ಬೇರೆ ಟೈಪು ಒಂದೊಂದು ಸಲ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ತೊಗೊಂಡಿನಿ ನಿಮಗೆ. ಓಕೆ. ಸಿಂಪ್ಲಿಫೈ ಮಾಡಿರಿ. ಈ 0 ಹೋಯಿತು, ಆಮೇಲೆ 2 4, ಆಮೇಲೆ 2 3 6 0, ಮತ್ತು ಇನ್ನೂ ಹೋಗುತ್ತಲ್ಲ 2 2 2 15 ಅಂದರೆ ಫೈನಲ್ ಆನ್ಸರ್ ಎಷ್ಟು ಬಂತು 15:2. ಓಕೆ. ನೆಕ್ಸ್ಟ್ 83,900ರಲ್ಲಿ 10% ಖರ್ಚಾದನೆ ಎಷ್ಟು ಅಂದರೆ ಇದ್ರಾಗ 10% ಅಂದರೆ ಎಷ್ಟು ಅಂತ ಕೇಳೋಣ. ಅಂದರೆ 10% ಅಂದರೆ ಎಷ್ಟು, ಇದೊಂದು 0 ಇದೊಂದು 0, 100 ಹೋಯಿತು. ಎಷ್ಟು ಉಳಿತು ಆನ್ಸರ್ ನಮ್ಮದು 8,390. 8,390 ಡೈರೆಕ್ಟ್ ಇಲ್ಲೇ ಮಾಡ್ಬೋದು ನಾವು. ಈ 0 ಹೋಯಿತು, 8,390 ಕ್ವಶನ್ ಒಳಗೆ ಸಿಗುತ್ತೆ ನಮಗೆ. ಅದರ ಪ್ರಾಕ್ಟೀಸ್ ಬೇಕು. ಓಕೆ. ನೆಕ್ಸ್ಟ್ 9th ಕ್ವಶನ್ ಏನು ಕೇಳೋಣ. 27 85 46 08 3ರಲ್ಲಿ 8ರ ಸ್ಥಾನಗಳ ನಡುವಿನ ವ್ಯತ್ಯಾಸ. 8 ಎಲ್ಲಿದ್ದವ್ರ ಅವನು ನೋಡ್ರಿ ವ್ಯತ್ಯಾಸ ಕೇಳಲ್ಲ. ಫಸ್ಟ್ನೇದು 8 ಏನೈತೆ ನೋಡ್ರಿ, 8 ಬರೀರಿ. ಅದ್ರ ಮುಂದೆ ಎಷ್ಟದಾವೆ 2 4 6 ಅಂದ್ರೆ 6 0 ಕೊಡ್ರಿ. ಹೌದಾ. ಅದು ನೆಕ್ಸ್ಟ್ ಇನ್ನೊಂದು 2 ಸ್ಥಾನ ಬಿಟ್ಟದ 5. ಹೌದಾ. ಇದು 2 ಅದು ಈ 8 ಈ 8. ಓಕೆ. ಇವುಗಳ ನಡುವೆ ವ್ಯತ್ಯಾಸ ಕೇಳೋಣ, ಮೈನಸ್ ಮಾಡಿಬಿಡ್ರಿ. 0 10ರಲ್ಲಿ 8 ಹೋದ್ರೆ 2 9 9 9 9 7. ದಿಸ್ ಈಸ್ ಆನ್ಸರ್. ಓಕೆ. ಗೊತ್ತಾಯ್ತಾ. 8ರ ಸ್ಥಾನವಿಲ್ಲ, ಇದು 2 ಸ್ಥಾನ ಬಿಟ್ಟದ, ಇದು 6 ಸ್ಥಾನ ಬಿಟ್ಟದ. ಅವುಗಳೆಲ್ಲ ಮುಂದ್ಗಡೆ 0 ಇಟ್ಕೊಂಡು ವ್ಯತ್ಯಾಸದಿಂದ ಕಳಿಬೇಕು, ಮೊತ್ತ ಅಂದಾಗ ಕೂಡಿಸ್ಬೇಕಷ್ಟೆ. ಓಕೆ. ನೆಕ್ಸ್ಟ್ 9,000ರಲ್ಲಿ 25%. ಈ 0 ಹೋಯಿತು. 25 ಇಂಟು 9 ಎಷ್ಟು ಬಂತು 25 ಇಂಟು 9 ಅಂತಂದರೆ ಎಷ್ಟು 225. ಎಸ್ 225 ಪ್ಲಸ್ 1 0, ಅದ್ರ ಮುಂದ್ಗಡೆ 1 0. ಇದು ನಮ್ಮದು ಆನ್ಸರ್. ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯು 270 ಕಿಲೋಮೀಟರ್ ದೂರವನ್ನು 5 ಗಂಟೆಗಳಲ್ಲಿ ಚಲಿಸಿದರೆ 1 ಗಂಟೆಯಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತಾನೆ ಅಂದರೆ 5 ಗಂಟೆ ಒಳಗೆ 270 ಕ್ರಮಿಸಿದ್ರೆ 1 ಗಂಟೆ ಒಳಗೆ ಎಕ್ಸ್. ಓಕೆ. ಈಗ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಚಿಕ್ಕದಾಗಿ ಬರ್ಕೊಂಡು ಈ ಕಡೆ
ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ, ನೆಕ್ಸ್ಟ್ ಪೇಜ್ ಬೇಕಾಗಿಲ್ಲ. ಓಕೆ, ಹಾಂ, ಡನ್. ಸ್ಟಾರ್ಟ್ ಮಾಡೋಣ್ರಿ. 5 ಗಂಟೆ ಒಳಗೆ 270. ಹಾಗಾದ್ರೆ 1 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. x = 270 ಡಿವೈಡೆಡ್ ಬೈ 5 ಅಂದ್ರೆ ಈಗ ಸಿಂಪ್ಲಿಫೈ. 5 1 5 5 25, ಆಮೇಲೆ 25 ಆದಮೇಲೆ ಎಷ್ಟು ಉಳಿತು? 2 ಇತ್ತು, 5 4 20. ಹೌದಿಲ್ಲ? 5 4 20 ಅಂದ್ರೆ 1 ಗಂಟೆಗೆ ಎಷ್ಟು ಹೋಗ್ತಾನ್ರಿ? 54 ಕಿಲೋಮೀಟರ್ಸ್ ಅವು ಕ್ರಮಿಸ್ತಾನ. ನೆಕ್ಸ್ಟು 2 ಮತ್ತು 4ರ ಸರಾಸರಿ ಎಷ್ಟು? 2 ಮತ್ತು 4ರ ಸರಾಸರಿ ಅಂದರೆ 2 + 4 ಎಷ್ಟು ಅದಾವೆ? 2 ಅದಾವೆ. ಕೂಡಿಸ್ರಿ. 6/3 ಅಂತಂದರೆ ಎಷ್ಟು ಬಂತು? 2 ಬಂತು. ಅವುಗಳ ಸರಾಸರಿ ಎಷ್ಟು? 2. ಇದೇ ರೀತಿ ಅಲ್ಲಿ ಫಸ್ಟಿಗೆ ನಾನು ಏನು ಮಾಡಿದ್ದೆ, ಕೆಲವೊಂದು ಉಳಿದಿದ್ದು ಅವುಗಳನ್ನು ತೊಗೊಂಡಿದ್ದೆ. ಈಗ ಸೆಕೆಂಡ್ ಶಿಫ್ಟಲ್ಲಿ ಅದು ಇದೇ ಥರದ ಪ್ರಶ್ನೆಗಳು ನಾಳೆ ಕೂಡ ಬರ್ತಾವೆ. ನಿಮಗೆ ಕಂಟಿನ್ಯೂ ಆಗಿ ನೋಡ್ಕೊತೀರಿ, ನಾನು ನಿಮಗೆ ಹೇಳ್ತಾ ಇರ್ತೀನಿ. ಅದೇ ರೀತಿ ಈ ಸೆಕ್ಷನಲ್ಲಿ ಏನಾದರೂ ಕ್ವಶನ್ಸ್ ಉಳಿದಿದ್ರೆ ನೆಕ್ಸ್ಟ್ ಸೆಕ್ಷನಲ್ಲಿ ತೊಗೊಂಡು ಅವುಗಳ ಜೊತೆಗೆ ಮುಂದಿನ ಸೆಕ್ಷನ್ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಇದ್ದರೂ ಕ್ವಶನ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.